ಹೆಲೋ ಸ್ನೇಹಿತರೆ, ನಾನು ಕೂಡ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕು ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ನಾನು ಕೂಡ ಒಂದು ಒಳ್ಳೆಯ ಜೀವನ ನಡೆಸಬೇಕು ಅಂತ ಕನಸು ಕಾಣಬೇಡಿ. ಯಾಕಂದರೆ ಯಾರಿಗೆ ಬೇಕು ಗುರು ಆಗಲಿಲ್ಲ ಅಂತ ಅಂದರೆ ಅಂದ್ಕೊಂಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಸುಮ್ಮನೆ ರಿಸ್ಕ್ ತೊಗೊಂಡ್ರೆ ಟಾಪ್ ಲೆವೆಲ್ಗೆ ರೀಚ್ ಆಗಿಬಿಡ್ತೀವಿ. ಎಷ್ಟೋ ಜನ ಆ ಜವಾಬ್ದಾರಿಯನ್ನು ತಗೊಂಡು ರೀಚ್ ಆಗಿಬಿಟ್ಟವ್ರೆ. ಸೊ ನಮ್ದೇನು ಕೆಲಸ ಅಲ್ಲಿ? ಹಾಗಾಗಿ ಸಕ್ಸಸ್ ಆಗೋ ಜವಾಬ್ದಾರಿ ಮಾತ್ರ ತಗೊಳ್ಬೇಡಿ ಗುರು. ಯಾಕಂದರೆ ಲೈಫ್ ಹಾಳಾಗುವ ಪ್ರಶ್ನೆನೇ ಇರಲ್ಲ. ಒಳ್ಳೆಯ ವ್ಯಕ್ತಿಗಳಾಗ್ಬಿಡ್ತೀರಾ, ಪ್ರೋಯಾಕ್ಟಿವ್ ಆಗಿಬಿಡ್ತೀರಾ. ಹಾಳಾಗಬೇಕು ಅಂದರೆ ಪ್ರೋಯಾಕ್ಟಿವ್ ಅಲ್ಲ, ರಿಯಾಕ್ಟಿವ್ ಆಗಿರಬೇಕು. ಸಪೋಸ್ ವಾತಾವರಣ ಕೆಟ್ಟೋಗಿದ್ರೆ ನಿಮ್ಮ ಮೂಡ್ ಕೂಡ ಕೆಟ್ಟೋಗ್ಬಿಡ್ಬೇಕು. ಯಾರಾದರೂ ಬೈದರೆ ಪ್ರತಿದಿನ ಮೂಡ್ ಅಪ್ಸೆಟ್ ಮಾಡ್ಕೊಂಡಿರಬೇಕು. ಯಾರ ಜೊತೆನಾದರೂ ಜಗಳ ಆದರೆ ಅವನಿಗೆ ಹೆಂಗೆ ಅವಮಾನ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರ್ಬೇಕು. ಆ್ಯಂಡ್ ನೀವು ನಿಮ್ಮ ತಪ್ಪನ್ನು ಯಾವತ್ತಿಗೂ ಒಪ್ಕೊಳ್ಬೇಡಿ, ಇನ್ನೊಬ್ಬರ ತಲೆಗೆ ಕಟ್ಬಿಡಿ. ಈ ಒಂದಿಷ್ಟು ಅದ್ಭುತ ಹ್ಯಾಬಿಟ್ಗಳು ನಿಮ್ಮನ್ನು ನೀಟಾಗಿ ಹಾಳು ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲೇದಾಗಿ ಯಾವಾಗಲೂ ಏನಾದರೂ ಒಂದು ರೀಸನ್ ಹೇಳ್ತಿರ್ಬೇಕು. ಅದಕ್ಕೂ ಮಿಗಿಲಾಗಿ ನಿಮ್ಮ ಫೇಲ್ಯೂವರ್ಸ್ಗಳಿಗೆ ಇನ್ನೊಬ್ಬರನ್ನು ಬೈತಾ ಇರಬೇಕು. ನಿಮಗೇನೋ ಕೆಟ್ಟದ್ದಾಯಿತು ಅಂದರೆ ಅದಕ್ಕೆ ಕಾರಣ ಇನ್ನೊಬ್ಬರು ಅನ್ನುವಂತಹ ಮೆಂಟ್ಯಾಲಿಟಿ ನಿಮ್ಮದಾಗಿರಬೇಕು. ಎಕ್ಸಾಮಲ್ಲಿ ಫೇಲ್ ಆದರೆ ಅದಕ್ಕೆ ಕಾರಣ ನೀವಲ್ಲ, ನಿಮ್ಮ ಟೀಚರು. ಫೈನಾನ್ಸಿಯಲಿ ವೀಕ್ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ನೀವಲ್ಲ, ನಿಮ್ಮ ಮನೆಯವರು. ಸೊ ಯಾರಾದರೂ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ರೆ ಅವ್ರಿಗೆ ಕೂಲಾಗಿ ಉತ್ತರ ಕೊಡಿ, ದುಡ್ಡಿರೋನಾಗಿದ್ದರೆ ನಾನು ಕೂಡ ಹಂಗೆ ಮಾಡ್ತಿದ್ದೆ ಅಂತ. ಅಥವಾ ನನ್ನ ಹತ್ರ ಆ ಟ್ಯಾಲೆಂಟ್ ಇಲ್ಲ, ಇದ್ದಿದ್ರೆ ನಾನು ಕೂಡ ಅದೇ ಪೊಸಿಷನಲ್ಲಿ ಇರ್ತಿದ್ದೆ ಅಂತ. ನಾನು ಒಳ್ಳೆ ಸ್ಕೂಲಲ್ಲಿ ಕಲ್ತಿಲ್ಲ ಗುರು, ಎಲ್ಲ ನಮ್ಮ ಅಪ್ಪ ಅಮ್ಮನ ತಪ್ಪು. ಆ್ಯಂಡ್ ಮುಖ್ಯವಾದದ್ದು, ಎಲ್ಲ ಕೈಲಾಗದೇ ಇರೋರು ಹೇಳುವಂತಹ ಡೈಲಾಗು ನನ್ನ ಹತ್ರ ಟೈಮ್ ಇಲ್ಲ ಗುರು ಅಂತ ಹೇಳೋದು ಮಾತ್ರ ಮರಿಬೇಡಿ. ಈ ರೀತಿಯ ಕಾರಣಗಳನ್ನು ಕೊಡ್ತಾ ಇರಬೇಕು. ತಿಳಿದವರು ಸುಮ್ಮನೆ ಹೇಳ್ತಿರ್ತಾರೆ, ಮರ ಕಡಿಯೋದಕ್ಕಿಂತ ಮುಂಚೆ ಕೊಡಲಿ ಚೂಪ್ ಮಾಡಬೇಕು ಅಂತ. ನಿಮ್ಮ ಹತ್ರ ಚೂಪ್ ಮಾಡೋದಕ್ಕೆ ಟೈಮೇ ಇಲ್ವಲ್ಲ. ಸೊ ಅದಕ್ಕೆ ತುಕ್ಕು ಹಿಡಿದಿರುವಂಥ ಕೊಡಲಿಯಿಂದ ಮರ ಕಡಿತಾ ಇರಿ. ಡೋಂಟ್ ವರಿ. ಯಾರಾದರೂ ಬಂದು ಕೊಡಲಿ ಚೂಪ್ ಮಾಡು, ಆಗ ಬೇಗ ಮರ ಕಟ್ಟಾಗುತ್ತೆ ಅಂದರೆ ಅವ್ರಿಗೆ ಹೇಳ್ಬಿಡಿ, ಚೂಪ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಪುರ್ಸತ್ತಿಲ್ಲ ಅಂತ. ಆ್ಯಂಡ್ ಯಾರನ್ನಾದರೂ ಭೇಟಿಯಾದಾಗ ಅಪ್ಪಿತಪ್ಪಿಯೂ ಸ್ಮೈಲ್ ಮಾಡಬೇಡಿ ಗುರು. ಯಾಕಂದರೆ ನೀವು ಜಗತ್ತಿನ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ನಗುವಂಥ ಅವಶ್ಯಕತೆ ನಿಮಗಿಲ್ಲ. ಅವರನ್ನು ನೋಡಿ ನೀವು ಸ್ಮೈಲ್ ಕೊಟ್ಟರೆ ನಿಮ್ಮನ್ನು ಒಳ್ಳೆಯ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ. ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗುತ್ತೆ, ಅಥವಾ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಯಸ್ತಾರೆ. ಸೊ ಯಾಕೆ ಬೇಕು ಹೊಸ ಫ್ರೆಂಡ್ಸು ಅಲ್ವಾ? ಆ್ಯಂಡ್ ರಾತ್ರಿ ಲೇಟಾಗಿ ಮಲಗಬೇಡಿ. ಯಾಕಂದರೆ ಮಲಗೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಟೈಮಲ್ಲಿ ಟಿ ವಿ ನೋಡಿ, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸ್ಲೆಸ್ ಕಂಟೆಂಟ್ಸ್ಗಳನ್ನು ಸ್ಕ್ರಾಲ್ ಮಾಡ್ಕೊಂಡು ಕೂಡಿ. ಯೂಟ್ಯೂಬಲ್ಲಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ವಿಡಿಯೋ ಆಫ್ ದ ವರ್ಲ್ಡ್ಗಳನ್ನು ನೋಡ್ಕೊಂಡು ಕೊಡಿ, ಎಂಜಾಯ್ ಮಾಡಿ. ಇದಕ್ಕೆ ನಿಮ್ಮ ಮೊಬೈಲ್ ಬ್ಲೂ ಲೈಟ್ ಕೂಡ ಸಾಥ್ ಕೊಡುತ್ತೆ. ನಿಮಗೆ ನಿದ್ದೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಗುರು. ಆ ಟೈಮಲ್ಲಿ ಸುಸ್ತಾಯಿತು ಅಂದರೆ ಕೂಲ್ ಡ್ರಿಂಕ್ಸ್ ಕುಡೀರಿ, ಯಾರು ಬೇಡ ಅಂತಾರೆ. ಅದು ನಿಮಗೆ ಎನರ್ಜಿ ಕೊಡುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ಇನ್ನಷ್ಟು ಎಚ್ಚರವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಯಾವಾಗಲೂ ಒಂದೇ ಟೈಮಲ್ಲಿ ಮಲಗಬೇಡಿ, ಬೇರೆ ಬೇರೆ ಟೈಮಲ್ಲಿ ಮಲಗಿ. ಇದರಿಂದ ನಿಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಸ್ಲೀಪ್ ಟೈಮ್ ಜನರೇಟ್ ಆಗೋದೇ ಇಲ್ಲ. ನಿಮ್ಮ ನಿದ್ದೆನೂ ಹದಗೆಡುತ್ತೆ. ನಿಮ್ಮ ನಿದ್ದೆ ನೀಟಾಗಿ ಹಾಳಾಗುತ್ತೆ ಮತ್ತು ನಿಮ್ಮ ಬಾಡಿ ಮತ್ತು ಮೈಂಡ್ ಕೆಪಾಸಿಟಿ ಕಡಿಮೆ ಆಗುತ್ತಾ ಹೋಗುತ್ತೆ. ಅದರೊಟ್ಟಿಗೆ ನೀವು ಇನ್ನೊಂದು ಕೆಲಸ ಮಾಡಬೇಡಿ, ಎಕ್ಸಸೈಸು. ನಾಟ್ ಎಟ್ ಆಲ್. ಬಿಕಾಸ್ ನಿಮ್ಮ ನಿದ್ದೆಯನ್ನು ಚೆನ್ನಾಗಿಡಿಸುತ್ತೆ ಇದು. ಇದರಿಂದ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಪಾಸಿಟಿವಿಟಿ ಅನ್ನೋದು ಲೈಫಲ್ಲಿ ಬೆಳೆಯುತ್ತೆ. ಸೊ ಇದೆಲ್ಲ ಬೇಕಾ ನಿಮಗೆ? ಆ್ಯಂಡ್ ಯಾವಾಗಲೂ ನಿಮ್ಮ ಗುರಿ ತಲುಪೋದಕ್ಕೆ ಆ್ಯಕ್ಷನ್ಗಳನ್ನು ಖಂಡಿತವಾಗ್ಲೂ ತಗೊಳ್ಬೇಡಿ. ಯಾಕಂದರೆ ಅದನ್ನು ತಲುಪೋದಕ್ಕೆ ಚಾನ್ಸಸ್ಗಳು ಜಾಸ್ತಿ ಆಗ್ತವೆ ಗುರು. ಜಗತ್ತಿನಲ್ಲಿ ಕೇವಲ 3% ಜನ ಮಾತ್ರ ಅಂದ್ಕೊಂಡಿದ್ದನ್ನು ಮಾಡ್ತಾರೆ ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಉಳಿದ 97% ಜನ ಕೇವಲ ಕನಸು ಕಾಣ್ತಾರೆ. ನೀವು ಕೂಡ ಆ 97% ಜನರಲ್ಲಿ ಒಬ್ಬರಾಗಿರಿ. ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಆ ಉಳಿದ 3% ಜನರಲ್ಲಿ ಬಂದು ಬಿಡ್ತೀರಾ. ಕಮ್ಮಿ ನಂಬರು ಯಾಕೆ ಬೇಕು ಅಲ್ವಾ? ಅಂತಹ ರಿಸ್ಕನ್ನು ತಗೊಳ್ಬೇಡಿ. ಓನ್ಲಿ ಕನಸು ಕಾಣಿ ಮತ್ತು ನಾನು ಸಕ್ಸಸ್ಫುಲ್ ಆದರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಊಹೆಯಲ್ಲೇ ಜೀವನ ಕಳೆದ್ಬಿಡಿ. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ನಿಮಗೊಂದು ಬೋನಸ್ ಟಿಪ್ಪು. ನಿಮಗೆ ಬುಕ್ಸ್ ಓದೋ ಹವ್ಯಾಸ ಇಲ್ಲ ತಾನೆ? ಖಂಡಿತವಾಗ್ಲೂ ಅದು ಬೇಡವೇ ಬೇಡ. ನನಗೆಲ್ಲ ಗೊತ್ತು ಅನ್ನುವಂತಹ ಆಟಿಟ್ಯೂಡ್ ನಿಮ್ಮದಾಗಿರಬೇಕು. ನಿಮಗೆ ಗೊತ್ತಿಲ್ಲದೆ ಇರುವ ವಿಷಯ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿರಬೇಕು. ಯಾಕಂದರೆ ಬುಕ್ಸ್ಗಳು ಎಷ್ಟು ಡೇಂಜರ್ ಅಂದರೆ ಅದು ಒಳ್ಳೆಯದನ್ನು ಕಲಿಸುತ್ತೆ, ಅನೇಕ ವಿಷಯಗಳನ್ನು ತಿಳಿಸುತ್ತೆ ಮತ್ತು ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಆ್ಯಂಡ್ ಈ ಹುಚ್ಚ ವಿಜ್ಞಾನಿಗಳು ಹೇಳೋ ಪ್ರಕಾರ ಓದೋದ್ರಿಂದ ನಮ್ಮ ಬ್ರೈನ್ ಸ್ಮಾರ್ಟ್ ಆಗುತ್ತಂತೆ, ನಮ್ಮ ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತಂತೆ. ಇವೆಲ್ಲ ಬೇಕಾ ನಿಮಗೆ? ಅದನ್ನು ನಂಬೇಡಿ. ಬುಕ್ಸ್ ಓದೋರು ಬುಕ್ಕಿನಲ್ಲಿರುವಂಥ ಹುಳ ಅನ್ನೋದು ಮಾತ್ರ ನಂಬಿ, ದೊಡ್ಡವರೆಲ್ಲ ಸುಮ್ಮನೆ ಬುಕ್ಸ್ ಓದ್ತಾರೆ ಗುರು, ಬುದ್ಧಿನೇ ಇಲ್ಲ ಅವ್ರಿಗೆ. ನೀವು ಮಾತ್ರ ಬುದ್ಧಿವಂತರು. ನಿಮ್ಮ ಕೆಲಸ ಮುಂದುವರಿಸಿ, ಹಾಗೆ ಜೀವನದಲ್ಲಿ ಇದ್ಬಿಡಿ.